ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಕೂಡ ಎರಡನೇ ಹಂತದಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತಾನು ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ವಿಡಿಯೋನ ಪೂರ್ತಿ ನೋಡಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸತತವಾಗಿ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಒಟ್ಟು 3 ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನಿಮ್ಮ ಖಾತೆಗಳಿಗೆ 27, 28 ಮತ್ತು 29ನೇ ಕಂತಿನ ಹಣ ನೋಡಿ. ಒಂದು 80% ಜನರಿಗೆ ಖಂಡಿತವಾಗಿಯೂ ಬಿಡುಗಡೆ ಆಗಿದೆ. 29ನೇ ಕಂತಿನ ಹಣ ಇವಾಗ ಒಂದು 80ರಿಂದ 85% ಜನರಿಗೆ ಹಣ ಬಿಡುಗಡೆ ಆಗಿದೆ. ಇನ್ನೊಂದು 15% ಜನರಿಗೆ ಹಣ ಬಿಡುಗಡೆ ಆಗಬೇಕು. ಖಂಡಿತವಾಗಿಯೂ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾರ್ಯಾರಿಗೆ 27, 28ನೇ ಕಂತಿನ ಹಣ ಬಂದಿದೆ ಅಂತವರಿಗೆ ಖಂಡಿತವಾಗಿಯೂ 29ನೇ ಕಂತಿನ ಹಣ ಬಂದೇ ಬರುತ್ತೆ. ಈ KYCನ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿಯ ಸ್ಟೇಟಸ್ ನ ಚೆಕ್ ಮಾಡಿಸಬೇಕು ಅಂದ್ರೆ ಕೆಲವರಿಗೆ 6-7 ಕಂತಿನ ಹಣ ಅಂದ್ರೆ 6-7 ತಿಂಗಳಿಂದ ಅವರಿಗೆ ಗೃಹಲಕ್ಷ್ಮಿಯ ಅದು 25 ಆಗ್ಲಿ, 26 ಆಗ್ಲಿ, 27 ಆಗ್ಲಿ, 28 ಆಗ್ಲಿ, 29ನೇ ಕಂತು ಈ ಕಂತುಗಳ ಹಣ ಬಂದಿರಲ್ಲ. ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಗ್ರಾಮ ಒನ್ಗೆ ಹೋಗಿ ದಯವಿಟ್ಟು ಗೃಹಲಕ್ಷ್ಮಿಯ ಸ್ಟೇಟಸ್ ನ ಚೆಕ್ ಮಾಡಿಸಿಕೊಳ್ಳಿ. ಯಾಕಂದ್ರೆ ಯಾರೋ ಹೇಳಿದ್ರು ನೋಡಿ, ನೀವು ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂದ್ರೆ ಖಂಡಿತವಾಗಲೂ ಬರಲ್ಲ. ಯಾರಿಗೆಲ್ಲ ಬರ್ತಾ ಇದೆ ತಿಂಗಳ ಅಂತವರಿಗೆ ಮಾತ್ರ ಹಣ ಬರುತ್ತೆ. ನಿಮಗೆಲ್ಲ ಖಂಡಿತವಾಗಲೂ ಬರಲ್ಲ. ಸತತವಾಗಿ 5-6 ತಿಂಗಳಿಂದ ಬಂದಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಾರಿ ಸ್ಟೇಟಸ್ ನ ಚೆಕ್ ಮಾಡಿಸಿ. ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿಲ್ಲ. ಖಂಡಿತವಾಗಲೂ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಯಾರಾದ್ರೂ ಬಿಡುಗಡೆ ಆಗಿದೆ ಅಂದ್ರೆ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಅಷ್ಟೇ. ಅಲ್ಲಿರೋ ಜಿಲ್ಲೆಗೆ ಇಲ್ಲಿರೋ ಜಿಲ್ಲೆಗೆ 29ನೇ ಕಂತಿನ ಹಣ 2,000 ಹಣ ಬಂದಿರಬಹುದು. ಆದರೆ ಅಧಿಕೃತವಾಗಿ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ನಾವು ಚೆಕ್ ಮಾಡಿ ಯಾವೆಲ್ಲ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗಿಲ್ವೋ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಇದೇ ತಿಂಗಳು 3ನೇ ವಾರ ಅಥವಾ 4ನೇ ವಾರ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.